ಸ್ವಲ್ಪ ಎಳಿಬೇಕು. ಇದನ್ನು ಮತ್ತೆ ಇಲ್ಲಿ ಹ್ಯಾಪಿ ಹೋಲಿ, ಹ್ಯಾಪಿ ಹೋಲಿ, ಹ್ಯಾಪಿ ಹೋಲಿ. ಆಕ್ಚುಲಿ ತರ್ಲಿರೋ ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಅವರ್ ಚಾನಲ್. ಮೊದಲಿಗೆ ನಿಮ್ಮೆಲ್ಲರ ಹತ್ರ ಸಾರಿ ಕೇಳ್ತೀನಿ. ಸೊ ಯಾಕಪ್ಪ ಅಂದರೆ ಹಬ್ಬದ ದಿನದ ಲಾಗ್ನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನಗೆ ಒಂದು ಸ್ವಲ್ಪ ಪರ್ಸ್ನಲ್ ಕೆಲಸ ಆಯಿತು, ನನಗೆ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸಾರಿ ಒನ್ಸ್ ಅಗೇನ್. ನಾನಿಲ್ಲಿ 2 ಡೇಸ್ ಲಾಗ್ ಇದು, ಹಬ್ಬದ ದಿನ ಮತ್ತು ಹಬ್ಬದ ನೆಕ್ಸ್ಟ್ ಡೇ ಲಾಗ್ನ ಎರಡನ್ನೂ ಒಂದೇ ಇದರಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಹಬ್ಬದ ದಿನ ಇಲ್ಲಿ ನಾನು ತೋರಣ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ತೋರಣ ಮಾಡೋದನ್ನ ನಾನು ಈ ಮಿನಿ ಲಾಗ್ಸಲ್ಲಿ ತುಂಬ ಕ್ಲಿಯರಾಗಿ ಯಾವ ಥರ ಮಾಡೋದು ಅಂತ ತೋರಿಸಿದ್ದೀನಿ. ಅದನ್ನು ಬೇಕಂದರೆ ಚೆಕ್ ಮಾಡಿ. ಇದು ಒಂದೇ ಹಬ್ಬಕ್ಕೆ ಅಂತ ಅಲ್ಲ, ಯುಗಾದಿ ಹಬ್ಬ ಅಲ್ವಾ, ಸೊ ಒಂದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ನಾನು ಇದನ್ನು ಇನ್ಸ್ಟಾಗ್ರಾಮಲ್ಲೇ ನೋಡಿ ಕಲ್ತ್ಕೊಂಡು ನಾನು ಇದನ್ನು ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಕ್ಚುಲಿ ಯುಗಾದಿ ಅಂದರೆ ಹೊಸ ಸಂವತ್ಸರ ಸ್ಟಾರ್ಟ್ ಆಗೋದು, ನಮ್ಮೆಲ್ಲರಿಗೂ ಹೊಸ ವರ್ಷ ಸ್ಟಾರ್ಟ್ ಆಗೋದೇ ಯುಗಾದಿ ಹಬ್ಬ ಆದಮೇಲೆ. ಸೊ ಮಕ್ಕಳಿಗೆಲ್ಲ ಗಂಡು ಮಕ್ಕಳಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದು ಪದ್ಧತಿ. ನಾವೆಲ್ಲರೂ ಇವತ್ತು ಭದ್ರಾವತಿಯಲ್ಲಿದ್ದೀವಿ, ನಮ್ಮ ಅತ್ತೆ ಮನೇಲಿ. ನಾವು ಯಾವಾಗ್ಲೂ ಯುಗಾದಿ ಹಬ್ಬನ ಇಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಹಾಗಾಗಿ ಎಲ್ಲರೂ ಬಂದಿದ್ದೀವಿ. ಮಕ್ಕಳಿಗೆ ನಮ್ಮನೇಲಿ 4 ಜನ ಗಂಡು ಮಕ್ಕಳು, ನಮ್ಮ ಮೈದುಂಗೆ 2 ಗಂಡು ಮಕ್ಕಳು, ನಮಗೂ 2 ಗಂಡು ಮಕ್ಕಳು ಇರೋದ್ರಿಂದ ಎಣ್ಣೆ ಹಚ್ಚುತ್ತಾ ಇದ್ದಾಳೆ ನನ್ನ ಸಿಸ್ಟರು, ನನ್ನ ಓರ್ಗಿತ್ತಿ. ಮಕ್ಕಳಿಗೆಲ್ಲ ಹರಳೆಣ್ಣೆನ ಮತ್ತು ಸ್ವಲ್ಪ ಅರಿಶಿನ ಪುಡಿನ ಮಿಕ್ಸ್ ಮಾಡ್ಕೊಂಡು ಹಚ್ಚುತ್ತಾ ಇದ್ದಾಳೆ. ನನ್ನ ಹಸ್ಬೆಂಡಿಗೆ ಹಬ್ಬದ ದಿನವೂ ಫ್ರೀ ಇಲ್ಲ, ಪಾಪ ಅವ್ರು ವರ್ಕ್ ಮಾಡ್ತಾ ಇದ್ದಾರೆ ಲ್ಯಾಪ್ಟಾಪಲ್ಲಿ. ಮಕ್ಕಳು ನೋಡಿ, ಹರ್ಷ ಅಂತೂ ಮುಖಕ್ಕೆಲ್ಲ ಎಣ್ಣೆ ಹಚ್ಚಿಸ್ಕೊಳ್ಳೋಕ್ಕೆ ಸಿಕ್ಕಾಬಿಟ್ಟೆ ತರಲೆ ಮಾಡ್ತಾ ಇದ್ದ, ಹಿಡ್ಕೊಂಡೆಲ್ಲ ಹಚ್ಚುತ್ತಾ ಇದ್ದಾರೆ. ಮಕ್ಕಳಿಗೆ ಆ್ಯಕ್ಚುಲಿ ಗಂಡು ಮಕ್ಕಳಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಅಟ್ಲೀಸ್ಟ್ ನಮಗೆ ಟೈಮ್ ಇರಲ್ಲ, ವರ್ಷಕ್ಕೆ ಒಂದು ಸತಿ ಆದರೂ ಈ ಥರ ಮಾಡೋದು ಒಳ್ಳೆಯದು ಅಂತ ಆ ಮಕ್ಕಳಿಗೆಲ್ಲ ಎಣ್ಣೆ ಹಚ್ಚುತ್ತಾ ಇದ್ದಾಳೆ ಸ್ನಾನ ಮಾಡಿಸೋಣ ಅಂತ. ಆ್ಯಕ್ಚುಲಿ ಹಬ್ಬದ ದಿನದ ಲಾಗ್ ಇದು. ಸೊ ಎಲ್ಲರೂ ತರಕಾರಿ ಎಲ್ಲ ಹಚ್ಕೊಡ್ತಾ ಇದ್ದೀವಿ, ನನ್ನ ಹಸ್ಬೆಂಡು ಮತ್ತು ನಮ್ಮ ಶ್ರುತಿ, ನಾನು ಎಲ್ಲರೂ ತರಕಾರಿ ಹಚ್ಕೊಡ್ತಾ ಇದ್ವಿ. ಸೊ ನಮ್ಮ ಮಾವ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಹಬ್ಬದ ದಿನ ಅಂತೂ ಎಷ್ಟು ಜನ ಮನೇಲಿದ್ರು ಎಲ್ಲರೂ ಕೆಲಸ ಮಾಡಿದ್ರು ಮುಗಿಯೋದೇ ಇಲ್ಲ. ಸೊ ನಾನಿಲ್ಲಿ ಹೆಸರು ಬೇಳೆಗೆ ಅಂತ ಕ್ಯಾರೆಟ್ ತುರಿತಾ ಇದ್ದೆ. ಒಬ್ಬೊಬ್ಬರು ಎಲ್ಲರೂ ಹೆಲ್ಪ್ ಮಾಡ್ತೀವಿ ನಾವು ನಮ್ಮ ಮನೇಲಿ. ಯುಗಾದಿ ಹಬ್ಬದಲ್ಲೂ ಕೂಡ ನಾವು ದೊಡ್ಡವರಿಗೆ ಹಿರಿಯೋರಿಗೆ ಎಡೆ ಹಾಕ್ತಾರೆ, ಅಂದರೆ ನನ್ನ ಹಸ್ಬೆಂಡ್ ಅವರ ಅಜ್ಜಿ ತಾತಿಂಗೆ ಎಡೆ ಇಡ್ತಾರೆ. ಸೊ ಹಾಗಾಗಿ ಹೊರ್ಗಡೆ ಹಿಂದೆ ಒಂದು ಬಾಲ್ಕನಿ ಥರ ಇದೆ. ಸೊ ಅಲ್ಲಿ ದೊಡ್ಡ ಸ್ಟವ್ನ ಇಟ್ಕೊಂಡು ಒಂದು ಕಡೆ ಅಡುಗೆ ಮಾಡ್ತಾಯಿದ್ವಿ. ತುಂಬ ಜನ ಕರೀತಾರೆ, ಸೊ ಹಾಗಾಗಿ ಅಲ್ಲೂ ಸ್ವಲ್ಪ ಅಡುಗೆ ಮಾಡ್ತಾಯಿದ್ವಿ. ಅಡುಗೆ ಮನೇಲೂ ಅಂದರೆ ಡಬಲ್ ಸ್ಟವ್ 2 ಕಡೆ ಮಾಡಿದ್ರೆ ಬೇಗ ಆಗತ್ತೆ ಅಂತ. ಸೊ ಇಲ್ಲಿ ಅನ್ನನ ಮಾಡಿ ಸುರಿತಾ ಇದ್ದಾರೆ ನನ್ನ ಹಸ್ಬೆಂಡು. ಗಂಡಸರು ಹೆಲ್ಪ್ ಮಾಡ್ತಾರೆ ನಮ್ಮ ಮನೇಲಿ, ನಾವೇ ಮಾಡಬೇಕು ಲೇಡೀಸು ಅಂತ ಎಲ್ಲ. ಆ್ಯಕ್ಚುಲಿ ನಮ್ಮ ಮಾವನೇ ಫುಲ್ ಕೆಲಸ ಎಲ್ಲ ಒಗ್ಗರಣೆ ಮಾಡೋದೆಲ್ಲ ಮಾಡಿಕೊಡ್ತಾರೆ, ಅವರು ಅಷ್ಟೇ. ಆಮೇಲೆ ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ, ತರಕಾರಿ ಕಟ್ ಮಾಡೋದು, ಇಲ್ಲ ಒಗ್ಗರಣೆ ಮಾಡ್ಕೊಳ್ಳೋದು, ರುಬ್ಬೋದು ಏನಾದ್ರು ಇದ್ದರೆ ಎಲ್ಲ ಹೆಲ್ಪ್ ಮಾಡ್ತೀವಿ. ಸೊ ಅವರಿಗೂ ಆಗಲ್ವಲ್ಲ. ಇವಾಗ ಇಲ್ಲಿ ಕೋಸು ಪಲ್ಯ ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡು. ನಾನಿಲ್ಲಿ ಕಾಳನ್ನ ರುಬ್ಕೊಳ್ತಾ ಇದ್ದೀನಿ ಗ್ರೈಂಡರಲ್ಲಿ. ಸೊ ಇಲ್ಲಿ ಲಾಸ್ಟ್ ಟೈಮೆಲ್ಲ ಮಿಕ್ಸಿನಲ್ಲಿ ರುಬ್ತಾ ಇದ್ವಿ, ಬೇಗ ಆಗಲ್ಲ. ಇದಾದರೆ ಚೆನ್ನಾಗಿರುತ್ತೆ, ಮತ್ತು ಆ ಕಲ್ಲಲ್ಲಿ ರುಬ್ಬೋದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಗ್ರೈಂಡರಲ್ಲಿ ರುಬ್ಕೊಳ್ತಾ ಇದ್ದೀನಿ. ನಮ್ಮನೇಲಿ ಹಬ್ಬ ಆಗಲಿ ಫಂಕ್ಷನ್ ಆಗಲಿ ಯಾವುದೇ ಇದ್ರೂ ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ಬ್ಯುಸಿ ಆಗ್ತಾರೆ. ಹಬ್ಬದ ದಿನ ಆದಾಗ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತಲ್ವ, ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾ ಇರ್ತಾರೆ. ಇವಾಗ ನಮ್ಮ ಶ್ರುತಿ ದೇವ್ರ ಮನೆದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾಳೆ. ನಾವು ಅಡುಗೆ ಕೆಲಸದಲ್ಲಿ ಬ್ಯುಸಿ ಆಗಿದ್ವಿ. ಸೊ ಹಾಗಾಗಿ ಅವಳು ಬೇಗ ಅದನ್ನೆಲ್ಲ ರೆಡಿ ಮಾಡ್ಕೊ ಅಂತ ಅವಳು ರೆಡಿ ಮಾಡ್ಕೊತಾ ಇದ್ದಾಳೆ. ಮತ್ತು ಮಧ್ಯಾಹ್ನನೇ ಕರೆಕ್ಟಾಗಿ 1 ಗಂಟೆ 1:15ಗೆಲ್ಲ ಎಡೆನ ಇಟ್ಬಿಡ್ತೀವಿ. ಸೊ ಹಾಗಾಗಿ ಬೆಳಗ್ಗೆನೇ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ಬೇಗ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ಕಾಳೆಲ್ಲ ರುಬ್ಬಿದ್ದಾಯಿತು. ಸೊ ಹಿಂದೆಗಡೆ ಒಂದು ಸ್ಟವ್ ಇಟ್ಕೊಂಡು ನಾನು ನನ್ನ ಹಸ್ಬೆಂಡು ಇಬ್ಬರು ವಡೆನ ತಟ್ಕೊಳ್ತಾ ಇದ್ದೀವಿ. ಆ್ಯಕ್ಚುಲಿ ವಡೆನ ಒಂದು ಕಾಟನ್ ಬಟ್ಟೆ ಮೇಲೆ ತಟ್ಟಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ತೆಳುವಾಗಿ ನೀಟಾಗಿ ತಟ್ಟಿ ಎತ್ತಾಕೋದಕ್ಕೂ ಈಸಿ ಆಗುತ್ತೆ. ನಾವು ಕೈಯಲ್ಲಿ ತಟ್ಟಿ ಮಾಡೋದಕ್ಕಿಂತ ಈ ಥರ ಮಾಡಿದ್ರೆ ಚೆನ್ನಾಗಿ ಬರುತ್ತೆ.
ಮತ್ತು ಅಗಲವಾಗಿ ತಟ್ಬೋದು. ಸೊ ಜಾಸ್ತಿ ಮಾಡೋದ್ರಿಂದ ಸ್ವಲ್ಪ ಮನೆಗೆ ಮಾಡಿಕೊಂಡ್ರೆ ಕೈಯಲ್ಲೇ ತಟ್ಟಾಕ್ಬೋದು. ತುಂಬ ಜಾಸ್ತಿ ಮಾಡಬೇಕಲ್ವ, ಸೊ ಹಾಗಾಗಿ ಇದರಲ್ಲಿ ಪಂಚೆ ಒಂದು ಬಟ್ಟೆನ ನೀಟಾಗಿ ಕಾಟನ್ ಬಟ್ಟೆನ ವಾಶ್ ಮಾಡಿಕೊಂಡು ಅದ್ರ ಮೇಲೇ ತಟ್ಟಿ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿರುತ್ತೆ ನೋಡಿ, ಎತ್ತಾಕೋದಕ್ಕೂ ಈಸಿ ಆಗುತ್ತೆ ಈ ಥರ ಮಾಡೋದ್ರಿಂದ. ಕೆಳಗಡೆ ಒಂದು ಅಗಲವಾದ್ದು ಪ್ಲೇಟ್ನ ಇಟ್ಕೊಂಡ್ಬಿಟ್ಟಿದ್ದೀವಿ. ಸೊ ಆ ಪ್ಲೇಟ್ ಮೇಲೆ ಬಟ್ಟೆನ ಹಾಕ್ಕೊಂಡು ಅದ್ರ ಮೇಲ್ಗಡೆ ಈ ಥರ ತಟ್ಟಿ ಹಾಕ್ಕೊಳ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ಬರುತ್ತೆ. ಒಡೆಯಂತೂ ಸಿಕ್ಕಾಪಟ್ಟೆ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು. ನಮ್ಮ ಮಾವ ಇಲ್ಲಿ ಬಾಳೆಕಾಯಿ ಬಜ್ಜಿ ಮಾಡೋಕ್ಕೆ ಅಂತ ಇದ್ರದ್ದು ಬಾಳೆಕಾಯ್ದು ಸಿಪ್ಪೆ ಎಲ್ಲ ತೆಗಿತಾ ಇದ್ದಾರೆ. ಸೊ ಅವರೆಲ್ಲ ನೀಟಾಗಿ ತಕ್ಕೊಡ್ತಾರೆ. ಆಮೇಲೆ ನನ್ನ ಹಸ್ಬೆಂಡ್ ಹಿಂಗೆ ಉದ್ದುದ್ದಾಗಿ ಕಟ್ ಮಾಡ್ತಾ ಇದ್ದಾರೆ. ತುಂಬ ವೆರೈಟೀಸ್ ಮಾಡಿದ್ವಿ. ಏನೆಲ್ಲ ವೆರೈಟೀಸ್ ಮಾಡಿದ್ವಿ ಅಂತ ಅದನ್ನು ಕೂಡ ತೋರಿಸ್ತೀನಿ. ಆದರೆ ನಾನು ಯಾವುದೂ ರೆಸಿಪೀಸ್ನೆಲ್ಲ ಶೇರ್ ಮಾಡಿಲ್ಲ. ನಿಮ್ಗೆ ಯಾವ್ದಾದ್ರು ರೆಸಿಪೀಸ್ ಬೇಕಂದರೆ ನಂಗೆ ಮೆಸೇಜ್ ಮಾಡಿ, ನಾನು ಶೇರ್ ಮಾಡ್ತೀನಿ. ಇಲ್ಲಿ ನಮ್ಮ ಅತ್ತೆ ಬಾಳೆಕಾಯಿ ಬಜ್ಜಿ ಮಾಡೋದಕ್ಕೆ ಇದು ಕಡಲೆ ಹಿಟ್ಟನ್ನ ಕಲಿಸ್ತಾ ಇದ್ದಾರೆ. ಸೊ ಅವರು ಅಮ್ಮ ರೆಡಿ ಮಾಡಿಕೊಡ್ತಾಯಿದ್ರು. ನನ್ನ ಹಸ್ಬೆಂಡು ಈ ಥರ ಸ್ವಲ್ಪ ಕ್ರಾಸಾಗಿ ಇದರಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದಾರೆ. ಬಾಳೆಕಾಯಿನ ಈ ಥರ ಸ್ಲೈಸ್ ಮಾಡ್ಕೊಳ್ತಾ ಇದ್ದಾರೆ. ಇದನ್ನು ಕಡಲೆ ಹಿಟ್ಟಲ್ಲಿ ಅಜ್ಜಿ ಹಾಕ್ಕೊಳ್ಳೋದಕ್ಕೆ. ಸೊ ಮಾಮೂಲಿ ಯೂಶಲಿ ಇದ್ರದ್ದೆಲ್ಲ ಆಲೂಗೆಡ್ಡೆದು ಹೀರೆಕಾಯ್ದು ಮಾಡ್ತಾ ಇರ್ತೀವಿ. ಬಾಳೆಕಾಯ್ದು ಮಾಡೋಣ ಅಂತ ಅನ್ನಿಸ್ತು, ತುಂಬ ಚೆನ್ನಾಗಿರತ್ತೆ ಅಂತ. ಸೊ ಹಾಗಾಗಿ ವಡೆ ಎಲ್ಲ ಬೇಯಿಸಿದ್ದಾಯಿತು. ಇವಾಗ ಬಾಳೆಕಾಯಿ ಬಜ್ಜಿನ ಹಚ್ಚಿ ಹಾಕ್ಕೊಳ್ತಾ ಇದ್ವಿ. ತುಂಬ ವೆರೈಟೀಸ್ ಮಾಡ್ತೀವಿ. ಎಲ್ಲದನ್ನು ಎಡೆಗಿಟ್ಟು ಪೂಜೆ ಮಾಡ್ತೀವಿ. ಸೊ ಪೂಜೆ ಎಲ್ಲ ಆಮೇಲೆ ನಾನು ಮತ್ತು ನಮ್ಮ ಶ್ರುತಿ ಮತ್ತು ನಮ್ಮ ನಮ್ಮ ಮಾವ 4 ಜನ ಫಾಸ್ಟಿಂಗು. ಸೊ ಎಲ್ಲರೂ ಉಪವಾಸ ಇದ್ದು ಪೂಜೆ ಮಾಡ್ತೀವಿ. ತುಂಬಾ ಚೆನ್ನಾಗಿರುತ್ತೆ ಹಬ್ಬ ಎಲ್ಲ. ಹಬ್ಬಕ್ಕೆ ಎಷ್ಟೊಂದು ವೆರೈಟೀಸ್ನ ಮಾಡಿದ್ವಿ. ಅದರಲ್ಲಿ ಕಾಲಿಫ್ಲವರ್ದು ಪಲ್ಯ ಮಾಡಿದ್ವಿ, ಆಮೇಲೆ ಆಲೂಗೆಡ್ಡೆ ಪಲ್ಯ, ಆಮೇಲೆ ಮಿಕ್ಸ್ ತರಕಾರಿಗಳೆಲ್ಲ ಹಾಕಿ ಕಾಳುಗೊಜ್ಜು ಮಾಡಿದ್ವಿ. ಒಬ್ಬಟ್ಟಿಗೆ ಅದು ಚೆನ್ನಾಗಿರುತ್ತೆ ಟೇಸ್ಟ್ ಅಂತ. ಆಮೇಲೆ ಇಲ್ಲಿ ಆಲೂಗೆಡ್ಡೆ ಬೋಂಡ ಮಾಡಲಿಲ್ಲ ಈ ವರ್ಷ, ಆಲೂಗೆಡ್ಡೆ ಪಲ್ಯ ಮಾಡಿದ್ವಿ. ಆಮೇಲೆ ಸಾಂಬಾರು, ರಸಮ್ಮು, ಅನ್ನ. ಸೊ ಚಿತ್ರಾನ್ನ ಮಾಡಿದ್ವಿ, ಮಾವಿನಕಾಯಿ ಚಿತ್ರಾನ್ನ ತುಂಬ ಚೆನ್ನಾಗಿತ್ತು. ಮಾವಿನಕಾಯಿ ಇದನ್ನೆಲ್ಲ ನಮ್ಮ ಮಾವ ಮಾಡಿದ್ದು. ಮಾವಿನಕಾಯಿ ಚಿತ್ರಾನ್ನ ತುಂಬಾ ಚೆನ್ನಾಗಿತ್ತು. ಆಮೇಲೆ ಚಕ್ಲಿ, ವಡೆ, ಕರ್ಜಿಕಾಯಿ, ಕೋಡ್ಬಳೆ, ಒಬ್ಬಟ್ಟು ಎಲ್ಲದೂ ಐಟಮ್ಸ್ನ ಮಾಡಿದ್ವಿ. ಶಾವಿಗೆ ಪಾಯಸ. ಸೊ ಅಷ್ಟು ಏನೇನೆಲ್ಲ ಅಡುಗೆ ಮಾಡಿರ್ತೀವಿ ಅದನ್ನೆಲ್ಲ ಎಡೆಗಿಟ್ಟು ಪೂಜೆ ಮಾಡ್ತೀವಿ. ಇಲ್ಲಿ ನಾನು ಹೆಸರುಬೇಳೆದು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೆಸರುಬೇಳೆನ ಲಾಸ್ಟಲ್ಲಿ ಮಿಕ್ಸ್ ಮಾಡಿದೆ ಸಾಲ್ಟ್ ಹಾಕಿ. ಯಾಕೆಂದರೆ ಬೇಗ ಮಾಡಿಬಿಟ್ರೆ ಬೇಸಿಗೆ ಇರೋದ್ರಿಂದ ಬೇಗ ಅದು ಅಳಿಸೋಗ್ಬಿಡುತ್ತೆ. ಸೊ ಹಾಗಾಗಿ ಲಾಸ್ಟಲ್ಲಿ ಇನ್ನೇನು ಎಡೆ ಇಡ್ತಾ ಇದ್ದೀವಿ ಅನ್ನೋ ಟೈಮಲ್ಲಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ. ಆಮೇಲೆ ಬಿಸಿಲಿಗೆ ಮಜ್ಜಿಗೆ ಮಾಡಿದ್ವಿ. ಸೊ ಎಲ್ಲ ಐಟಮ್ಮು ರೆಡಿ ಇದೆ. ಇವಾಗ ಒಂದೊಂದೇ ಎಡೆ ಇಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ನಮ್ಮ ಅತ್ತೆ ಮತ್ತು ನಮ್ಮ ಮಾವ. ಆಮೇಲೆ ಹಿಂದೆಗಡೆ ಕೆಂಡನ ಮಾಡ್ತಾಯಿದ್ರು. ಸೊ ಇದು ಸಾಂಬ್ರಾಣಿ ಹೊಗೆ ಹಾಕೋದಕ್ಕೆ. ಸೊ ನಾವೆಲ್ಲರೂ ಪೂಜೆ ಮಾಡಿದಾದ್ಮೇಲೆ ಒಂದೊಂದು ಚೂರು ಸಾಂಬ್ರಾಣಿನ ಹೊಗೆ ಹಾಕ್ತೀವಿ. ಹಾಕಿ ಇದಕ್ಕೆ ಎಡೆ ಮುಂದೆ ಇಡ್ತಾರೆ. ನಮ್ಮ ಅತ್ತೆ ಇಲ್ಲಿ ಕಳಸ ಎಲ್ಲ ರೆಡಿ ಮಾಡ್ಕೊಳ್ತಾರೆ. ಆ್ಯಕ್ಚುಲಿ ಅವ್ರಿಗೆ ಕೆಳಗಡೆ ಕೂರೋಕ್ಕಾಗಲ್ಲ, ಚೇರ್ ಮೇಲೆ ಕೂತ್ಕೊಂಡು ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಆಮೇಲೆ ನನ್ನ ಹಸ್ಬೆಂಡು ಎಡೆ ಎಲ್ಲ ಇಟ್ಟಿದ್ದಾಯಿತು. ಎಡೆ ಎಲ್ಲ ಇಟ್ಟಿದ್ದಾದಮೇಲೆ ಫಸ್ಟು ದೊಡ್ಡವ್ರು ಪೂಜೆ ಮಾಡ್ತಾರೆ. ನಮ್ಮ ಮಾವ, ನಮ್ಮ ಅತ್ತೆ ಫಸ್ಟು ಪೂಜೆ ಮಾಡ್ತಾರೆ. ಸೊ ಅವರು ಪೂಜೆ ಮಾಡಾದಮೇಲೆ ನಾವು ಮಾಡೋದು. ನಾವು ಮನೇಲಿ ಎಲ್ಲರೂ ಪೂಜೆ ಮಾಡುವಾಗ ಯಾರ್ಯಾರ್ದು ಪೂಜೆ ಮಾಡಾಗಿರುತ್ತೆ ಅವರು ಒಂದೊಂದು ಚೂರು ಸಾಂಬ್ರಾಣಿನ ಕೆಂಡದ ಮೇಲೆ ಹಾಕಬೇಕು. ಸೊ ಈ ಥರ ಅದು ಹಾಕಿ ಹೊಗೆ ಕೊಡಬೇಕು ಅಂತೆ. ಸೊ ಅವ್ರದ್ದೆಲ್ಲ ಪೂಜೆ ಆದಮೇಲೆ ನಾನು ಮತ್ತು ಶ್ರುತಿ ಇಬ್ಬರು ಮಾಡ್ತಾಯಿದ್ದೀವಿ. ನಾವು ಮಾಡಾದಮೇಲೆ ಮಕ್ಕಳು ಮಾಡ್ತಾರೆ. ಸೊ ಇದು ನಮ್ಮನೆ ಪದ್ಧತಿ. ಎಲ್ಲರೂ ಪೂಜೆ ಮಾಡಿ, ಪೂಜೆ ಎಲ್ಲ ಆದಮೇಲೆ ಕಿಟಕಿ ಬಾಗಿಲು ಎಲ್ಲ ಕ್ಲೋಸ್ ಮಾಡಿ ನಾವಿಬ್ರೂ ಆಚೆ ಹೋಗ್ತೀವಿ. ಒಂದು 10 ನಿಮಿಷ ಎಲ್ಲರೂ ಹೊರಗಡೆ ಕೂತ್ಕೊಳ್ತೀವಿ. ಏನೋ ಇದು ಪದ್ಧತಿ. ಎಲ್ಲ ಆಚೆ ಕೂತ್ಕೊಂಡಿರ್ತೀವಿ ಫುಲ್ಲು ಕಿಟಕಿ ಬಾಗಿಲು ಎಲ್ಲ ಕ್ಲೋಸ್ ಮಾಡಿ. ಆಮೇಲೆ ಅದನ್ನು ಬಾಗಿಲು ತೆಕ್ಕೊಂಡು ನಮ್ಮ ಮಾವ ಫಸ್ಟು ಒಳಗಡೆ ಬರ್ತಾರೆ. ಆಮೇಲೆ ಬಂದಿದ್ದಾದಮೇಲೆ ಬೇವು ಬೆಲ್ಲ ತಿಂದು ಸೊ ಊಟ ಎಲ್ಲ ಮಾಡೋದು. ಏನೇನು ಅಡುಗೆ ಸ್ಪೆಷಲ್ ಮಾಡಿರ್ತೀವಿ ಫಸ್ಟು ಮಕ್ಕಳಿಗೆಲ್ಲ ಕೂರಿಸ್ಬಿಟ್ವಿ. ನೀವು ಫಸ್ಟ್ ಊಟ ಮಾಡಿ ಅಂತ ಮಕ್ಕಳೆಲ್ಲ ಕೂತ್ಕೊಂಡಿದ್ದಾರೆ. ಆಮೇಲೆ ಗೆಸ್ಟೆಲ್ಲ ಬರ್ತಾರೆ. ಸೊ ನಾವು ಉಪವಾಸ ಇರ್ತೀವಲ್ವ, ನಾವು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಸೊ ಇಡೀ ದಿನ ತುಂಬಾ ಚೆನ್ನಾಗಿತ್ತು ಹಬ್ಬದ ದಿನ ಮಾತ್ರ. ಇದು ಬಂದು ನೆಕ್ಸ್ಟ್ ಡೇ ಲಾಗು, ಹೊಸತಡ್ಕೋ ದಿನ. ಸೊ ಹಬ್ಬ ಎಲ್ಲ ಆಗಿ ನೆಕ್ಸ್ಟ್ ಡೇಗೆ ನಾವು ಮೇಲ್ಗಡೆನೇ ಅಡುಗೆನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನಮ್ಮ ಮನೇಲಿ ಭದ್ರಾವತಿಲಿ ಮೇಲ್ಗಡೆ ಟೆರೆಸಿಗೆ ಫುಲ್ಲು ಶೀಟ್ ಹಾಕ್ಸ್ಬಿಟ್ಟಿದ್ದಾರೆ. ಮೇಲ್ಗಡೆ ಈ ಥರ ಇದೆ, ಚೆನ್ನಾಗಿರತ್ತೆ. ಗಾಳಿ ಚೆನ್ನಾಗಿ ಬರುತ್ತೆ. ಅಡುಗೆ ಎಲ್ಲ ಮೇಲ್ಗಡೆನೇ ಮಾಡೋಣ, ನಾನ್ ವೆಜ್ ಫಂಕ್ಷನ್ ಅಲ್ವಾ, ಎಲ್ಲ ಅಲ್ಲೇ ತಿಂದು ಅಲ್ಲೇ ಕ್ಲೀನ್ ಮಾಡ್ಕೊಂಡು ಬರೋದಕ್ಕೆ ಈಸಿ ಆಗುತ್ತೆ ಅಂತ ಮೇಲ್ಗಡೆನೇ ರೆಡಿ ಮಾಡ್ತಾಯಿದ್ದೀವಿ. ನಾನಿಲ್ಲಿ ಮಟನ್ ಚಿಕನ್ ಎಲ್ಲ ತೊಳಿತಾ ಇದ್ದೀನಿ. ನಮ್ಮ ಮಾವ ಎಲ್ಲ ಬೆಳಿಗ್ಗೆನೇ ತಂದಿಟ್ಬಿಟ್ಟಿದ್ದಾರೆ. ಸೊ ಬೆಳಿಗ್ಗೆನೇ ಟಿಫನಿಗೆ ಏನು ಮಾಡಿದ್ವಿ, ಅಕ್ಕಿ ರೊಟ್ಟಿ ಮಾಡಿದ್ವಿ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಮೇಲ್ಗಡೆ ಬಂದಿದ್ದೀವಿ. ಮೇಲ್ಗಡೆ ನನ್ನ ಹಸ್ಬೆಂಡು ಸ್ವಲ್ಪ ರುಬ್ಕೊಡ್ತಾ ಇದ್ದಾರೆ. ಎಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಾಡಿಕೊಡ್ತಾ ಇದ್ದಾರೆ. ನಾನಿಲ್ಲಿ ಫಸ್ಟು ಚಿಕನ್ ಮಟನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ
ತೆಗ್ದಿಟ್ಕೊಂಬಿಡೋಣ ಸಪ್ರೇಟಾಗಿ. ಚಿಕನ್ದು ಕಬಾಬ್ ಮಾಡ್ತಾಯಿದ್ದೀವಿ, ಚಿಕನ್ ಫ್ರೈ, ಮಟನ್ ಸಾಂಬಾರು, ಮೊಟ್ಟೆ, ಅನ್ನ, ಮುದ್ದೆ ಎಲ್ಲದನ್ನು ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ಇದನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಅಮ್ಮ ಇನ್ನೂ ಕೆಳಗಡೆ ಇದನ್ನೆಲ್ಲ ರುಬ್ಕೊಳ್ತಾ ಇದ್ರೆ, ನಾನಿಲ್ಲಿ ಕಬಾಬಿಗೆ ಅಂತ ಫಸ್ಟು ಕಲಸಿಡ್ತಾ ಇದ್ದೀನಿ. ಭದ್ರಾವತಿ ಫುಲ್ಲು ಸಿಕ್ಕಾಪಟ್ಟೆ ಬಿಸಿಲು ಕಣ್ರಿ, ಸಿಕ್ಕಾಪಟ್ಟೆ ಅಂದರೆ ಅಬ್ಬಾ ಸೆಕೆ ಅಂತೂ ತಡೆಯೋದಕ್ಕಾಗಲ್ಲ. ಇಲ್ಲಿ ಒಂದು ಕಡೆ ಮೊಟ್ಟೆ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀವಿ. ತುಂಬ ಜನಕ್ಕೇನು ಕರೆದಿಲ್ಲ, ನಾವೇ ಫ್ಯಾಮಿಲಿಯವರು. ಮತ್ತು ಇನ್ನು ನನ್ನ ಕೋ ಸಿಸ್ಟರ್ ಆಶಾನ್ ನೋಡಿದ್ದೀರಲ್ವ, ಅವ್ರ ಫ್ಯಾಮಿಲಿಯವರು. ಆಮೇಲೆ ಇಲ್ಲಿ ಒಂದು ಕಡೆ ಮಟನ್ನ ಒಂದು 2 ವಿಷಲ್ ಹಾಕ್ಸ್ಕೊಂಬಿಟ್ರೆ ಬೇಗ ಬೇಯುತ್ತೆ ಅಂತ ಕುಕ್ಕರಿಗೆ ಹಾಕಿ 2 ವಿಷಲ್ನ ಹಾಕಿಸ್ಕೊಳ್ತಾ ಇದ್ದೀನಿ. ಆ ಒಂದು ಸೈಡಲ್ಲಿ ಮಟನ್ ಅಲ್ಲ ಮೊಟ್ಟೆ ಬೇಯಿಸೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಮಕ್ಕಳೆಲ್ಲರೂ ಒಂದು ಚಾಪೆ ದಿಂಬು ತೊಗೊಂಡು ಬಂದು ಅವರು ಎಲ್ಲರೂ ಮಲ್ಕೊಂಡು ಆಟ ಆಡ್ತಾಯಿದ್ರು. ಸೊ ಅವ್ರ ತಾತ ಸ್ವಲ್ಪ ಗದ್ರಿದ್ರು ಅಂತ ಇವಾಗ ನೋಡಿ ಮಲ್ಕೊಳ್ಳೋ ಥರ ನಾಟಕ ಆಡ್ತಾಯಿದ್ದಾರೆ. ಚೆನ್ನಾಗಿತ್ತು. ಮೇಲ್ಗಡೆ ಅಂತೂ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನಾನು ನಮ್ಮ ಅತ್ತೆ ಇಬ್ಬರು ಸೇರ್ಕೊಂಡು ಎಲ್ಲ ಮಾಡ್ತಾಯಿದ್ದೀವಿ. ದೊಡ್ಡವರು ಸೊ ನನ್ನ ಹಸ್ಬೆಂಡು ಮತ್ತು ನಮ್ಮ ಮೈದಾ ಬಂದಿದ್ದರು ಊರಿಂದ, ಅವರು ಎಲ್ಲ ಹೆಲ್ಪ್ ಮಾಡ್ತಾಯಿದ್ದಾರೆ. ಮಟನ್ ಸಾಂಬಾರು ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನೇ ಮಾಡಿದ್ದು. ಎಲ್ಲ ರುಬ್ಬಾಕಿ ತುಂಬ ಚೆನ್ನಾಗಿ ಮಾಡಿದ್ವಿ. ಆಮೇಲೆ ಎಲ್ಲರೂ ತಿಂದು ಚೆನ್ನಾಗಿದೆ, ಟೇಸ್ಟ್ ಎಲ್ಲ ಚೆನ್ನಾಗಿ ಮಾಡಿದ್ಯಾ ಅಂದರು. ನನಗೆ ನಿಜವಾಗ್ಲೂ ಸಖತ್ ಖುಷಿ ಆಯಿತು. ನಮ್ಮ ಮೈದಾ ಮೇಲ್ಗಡೆನೇ ಟೆರೆಸಲ್ಲಿ ಜಾಗ ಇದೆ. ಸೊ ಹಾಗಾಗಿ 2 ಫೈಟರ್ ಕೋಳಿನ ಸಾಕಿದ್ದಾರೆ. ಅವ್ರಿಗೆ ಈ ಥರದ್ದೆಲ್ಲ ಒಂದು ಸ್ವಲ್ಪ ಕ್ರೇಜು ಜಾಸ್ತಿ. ಅವೆರಡೂ ಕೋಳಿ ಒಳಗಡೆನೇ ಫೈಟ್ ಮಾಡ್ತಾಯಿದ್ದವು. ಸೊ ಇಲ್ಲಿ ಹೊರ್ಗಡೆ ತಂದುಬಿಟ್ಟು ಮಕ್ಕಳೆಲ್ಲ ನಿಂತ್ಕೊಂಡು ನೋಡ್ತಾಯಿದ್ರು. ಅವೆರಡು ಫೈಟ್ ಮಾಡಿಸ್ತಾಯಿದ್ರು. ಚೆನ್ನಾಗಿತ್ತು. ನನ್ನ ಹಸ್ಬೆಂಡಿಗಂತೂ ಕಚ್ಚಾಡ್ತವೆ, ಸೊ ಅವೆರಡು ರಕ್ತ ಬರ್ಸ್ಕೊಳ್ತವೆ, ಒಳಗಡೆ ಬಿಡು ಬಿಡು ಅಂತ ಹೇಳ್ತಾಯಿದ್ರು. ಬಟ್ ಮಕ್ಕಳೆಲ್ಲ ನೋಡ್ತಾಯಿದ್ರು ಅದು ಯಾವ ಥರ ಫೈಟ್ ಮಾಡುತ್ತೆ ಅಂತ. ಇನ್ನೂ ತುಂಬ ಚಿಕ್ಕದು, ಆದ್ರೂ ಫೈಟ್ ಮಾಡ್ತಾಯಿತ್ತು ಕೋಳಿಗಳು. ಕಣ್ಣ ಇದಾಗೋಗುತ್ತೆ ಕಣ. ಎಳೆಯವ್ ಕಡೆ ಪಾಪ ಸುಮ್ಮನಿರಪ್ಪ ನೀವು ಹೊರಪ್ಪ. ಹರ್ಷ ನೋಡಿ ಅವ್ರ ಅಪ್ಪಂಗೆ ಸಿಕ್ಕಾಬಿಟ್ಟೆ ಸೆಕೆ ಆಗ್ತಾ ಇದೆ ಅಂತ ಒಂದು ಟವಲ್ ತೊಗೊಂಡು ಫುಲ್ಲು ಎಲ್ಲ ಕ್ಲೀನಾಗಿ ಒರೆಸ್ತಾ ಇದ್ದಾನೆ. ಮಕ್ಕಳಂತೂ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದ್ರು. ಕಬಾಬ್ನ ಬೇಯಿಸ್ತಾ ಇದ್ದೆ ನಾನು. ಆಮೇಲೆ ಮಕ್ಕಳಿಗೆ ಕಬಾಬ್ ತಿನ್ನೋದು, 7up ಜ್ಯೂಸ್ ಕುಡಿಯೋದು. ಮಿನಿಮಮ್ ಒಂದು 8 ಲೀಟರ್ 7upನ ತೊಗೊಂಬಂದಿದ್ರು. 4 ಬಾಟ್ಲು 2 ಲೀಟರ್ದು ಎಲ್ಲ ಕಬಾಬ್ ತಿನ್ನೋದು. ಸಿಕ್ಕಾಪಟ್ಟೆ ಬಿಸಿಲು ಜಾಸ್ತಿ, ಭದ್ರಾವತಿ ಅಂತೂ ತುಂಬ ಬಿಸಿಲು. ಆಮೇಲೆ ಈ ವರ್ಷ ಅಂತೂ ತುಂಬಾ ಬಿಸಿಲು, ಸೆಕೆ ಇರೋದ್ರಿಂದ ಕಬಾಬ್ ಚೆನ್ನಾಗಿ ತಿಂದರು ಮಕ್ಕಳಂತೂ. ಫೈನಲಿ ಎಲ್ಲ ಊಟಕ್ಕೆ ಕೂತ್ಕೊಂಡು ಅಡುಗೆ ಎಲ್ಲ ತುಂಬ ಚೆನ್ನಾಗಾಗಿತ್ತು, ತುಂಬ ಚೆನ್ನಾಗಿತ್ತು. ತುಂಬ ಖುಷಿಪಟ್ಟರು. ಸೊ ಗೆಸ್ಟ್ ಬಂದಿದ್ದವ್ರಿಗೆಲ್ಲರಿಗೂ ಆ ಊಟ ಮೇಲ್ಗಡೆನೇ ಬಡಿಸಿದ್ವಿ, ಗಾಳಿ ಬೀಸತ್ತೆ. ಸೊ ಕೆಳಗಡೆ ಆದರೆ ಸ್ವಲ್ಪ ಕಂಜೆಸ್ಟೆಡ್ ಅಂತ ಮೇಲ್ಗಡೆ ಬಂದ್ವಿ. ಜಶ್ವಿ ನೋಡಿ ಕಬಾಬ್ ತಿನ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾಳೆ. ನಾನು ವಿಡಿಯೋ ಮಾಡ್ತಾಯಿದ್ರೆ ಹೋಗ್ತಾ ಇದ್ಲು. ಸೊ ಎಲ್ಲರೂ ಬಂದಿದ್ದರು. ಫ್ಯಾಮಿಲಿಯವ್ರ ಜೊತೆ ಹಬ್ಬ ಆಗಲಿ ಫಂಕ್ಷನ್ ಆಗಲಿ ಸೆಲೆಬ್ರೇಟ್ ಮಾಡೋದು ಒಂಥರ ಚೆನ್ನಾಗಿರುತ್ತೆ, ಖುಷಿಯಾಗಿರುತ್ತೆ. ಊರಿಂದ ಅಮ್ಮ ಮತ್ತು ಧನ್ಯನೂ ಬಂದಿದ್ದರು. ಸೊ ನಮ್ಮಮ್ಮಂಗೂ ಹಿಂದಿನ ದಿನವೇ ಬರೋಕ್ಕೆ ಹೇಳಿದ್ವಿ, ಅಮ್ಮ ನೆಕ್ಸ್ಟ್ ಡೇ ಬಂದರು. ಸೊ ಅಲ್ಲೂ ಹಬ್ಬ ಮಾಡ್ತಾರಲ್ವ ನಮ್ಮೂರಲ್ಲೂ, ಹಂಗಾಗಿ ಫ್ಯಾಮಿಲಿ ಜೊತೆ ಹಬ್ಬನ ಸೆಲೆಬ್ರೇಟ್ ಮಾಡೋದು ಒಂಥರ ಚೆನ್ನಾಗಿರುತ್ತೆ, ಖುಷಿಯಾಗಿರುತ್ತೆ. ಸೊ ಎಲ್ಲರೂ ಒಂದು ಕಡೆ ಸೇರಿ ಹಬ್ಬನ ಸೆಲೆಬ್ರೇಟ್ ಮಾಡೋದಿದೆಯಲ್ಲ ತುಂಬ ಚೆನ್ನಾಗಿರುತ್ತೆ. ಫೈನಲಿ ಊಟ ಎಲ್ಲ ಮುಗೀತು. ಮುಗ್ದಿದ್ದಾದಮೇಲೆ ಗುಲ್ಕನ್ನು, ಸ್ವೀಟ್ ಅಡಿಕೆ, ಬಾಳೆಹಣ್ಣು, ಎಲೆ ಅಡಿಕೆ ಎಲ್ಲ ನಮ್ಮ ಅತ್ತೆ ತಂದಿಟ್ಟಿದ್ರು. ಎಲ್ಲರೂ ಫೈಟಿಂಗ್ ಆಡಿಕೊಂಡು ಸೊ ಕಾಂಪಿಟೇಷನಲ್ಲಿ ಎಲೆ ಅಡಿಕೆ ತಿಂತಾಯಿದ್ವಿ. ತುಂಬ ಚೆನ್ನಾಗಿತ್ತು. ಇಡೀ ದಿನ ಅಂತೂ ತುಂಬಾ ಖುಷಿಯಾಗಿತ್ತು. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ಲಾಗಲ್ಲಿ ಮತ್ತೆ ಇನ್ನೊಂದು ಹೊಸ ಲಾಗ್ ಜೊತೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.